ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದು 8ನೇ ತರಗತಿಯ ಪೂರಕ ಪಾಠವಾಗಿರುವಂತಹ ಕಟ್ಟುವೆವು ನಾವು ಅನ್ನುವಂತಹ ಪಾಠದ ಸಾರಾಂಶವನ್ನು, ಕವಿ ಪರಿಚಯವನ್ನು ಹಾಗೂ ಪದಗಳ ಅರ್ಥವನ್ನು ಎಲ್ಲವನ್ನು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಗೋಪಾಲಕೃಷ್ಣ ಅಡಿಗರು, ಹೌದಾ? ಎಲ್ಲರೂ ಇವ್ರ ಹೆಸರು ಕೇಳಿದಿರಲ್ವಾ? ಇವರನ್ನು 1 ಶತಮಾನದ ಕಣ್ಣು ತೆರೆಸಿದ ಕವಿ ಅಂತಲೇ ಇವ್ರನ್ನ ಕರೀತಾರೆ. ಯಾಕೆಂದರೆ ಇವ್ರಿಗಿದ್ದಂತಹ ಕನ್ನಡ ಪ್ರೀತಿ ತುಂಬ ಅಪಾರವಾದದ್ದು. ಗೋಪಾಲಕೃಷ್ಣ ಅಡಿಗರಿಗೆ ಇವರಿಗೆ ಸರಸ್ವತಿ ಪುತ್ರ ಅಂತ ಕರೀತಾರೆ, ಯುಗ ಪ್ರವರ್ತಕ ಕವಿ ಅಂತ ಕರೀತಾರೆ. ಇವರನ್ನು ನಾವು ಕವಿಯಾಗಿ ನೋಡ್ಬೋದು, ವಿಮರ್ಶಕರಾಗಿ ನೋಡ್ಬೋದು. ಇವರ ಕವಿತೆಗಳಲ್ಲಿ ಸಾಧ್ಯವಾದಷ್ಟು ನಾವು ಕನ್ನಡ ಪ್ರೇಮವನ್ನು ಕಾಣ್ಬೋದು. ಏಕೆಂದರೆ ಇವರಿಗೆ ಕನ್ನಡದ ಮೇಲೆ ಅಪಾರವಾದಂತಹ ಒಲವನ್ನು ನೋಡ್ಬೋದು. ಹಲವಾರು ಗೀತೆಗಳನ್ನು, ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಯಾವುದಪ್ಪ ಅಂದ್ರೆ ಕಟ್ಟುವೆವು ನಾವು ಅನ್ನುವಂಥದ್ದು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಗೋಪಾಲಕೃಷ್ಣ ಅಡಿಗರವರು ಬರೆದಿರುವಂತಹ ಒಂದು ಯಾವುದು ಕಟ್ಟುವೆವು ನಾವು ಅನ್ನುವಂತಹ ಒಂದು ಪೂರಕ ಪಾಠದ ಸಾರಾಂಶವನ್ನು ನೋಡ್ಕೊಂಡು ಬರೋಣ. ಬನ್ನಿ ಮಕ್ಕಳೇ. ಪಠ್ಯಪೂರಕ ಅಧ್ಯಯನ ಕಟ್ಟುವೆವು ನಾವು ಎಂ ಗೋಪಾಲಕೃಷ್ಣ ಅಡಿಗ. ಇವರ ಕವಿ ಪರಿಚಯವನ್ನು ನೋಡೋಣ. ಕೃತಿಕಾರರ ಪರಿಚಯ. ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು. ಇವರು ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೊಗೇರಿ ಎಂಬಲ್ಲಿ 18/2/1918 ಜನಿಸಿದರು. ನೋಡಿ, ಗೋಪಾಲಕೃಷ್ಣ ಅಡಿಗರು ಏನಪ್ಪ ಅಂದ್ರೆ ನವ್ಯ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಹೌದಾ? ಕುಂದಾಪುರ ತಾಲೂಕು ಕೆರ್ಗಾಲು ಗ್ರಾಮದ ಮೊಗೇರಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಯಾವಪ್ಪ ಅಂದ್ರೆ 1918 ಇವರ ಜನ್ಮವಾಗ್ತತಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದು ಹೈಸ್ಕೂಲು ಅಧ್ಯಾಪಕರಾಗಿ, ಇಂಗ್ಲಿಷ್ ಉಪನ್ಯಾಸಕರಾಗಿ, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಾಲರಾಗಿ ಕಾರ್ಯನಿರ್ವಹಿಸಿದರು. ನೋಡಿ, ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ BA ಆನರ್ಸ್ ಪದವಿಯನ್ನು ಪಡ್ಕೊಳ್ತಾರೆ. ಅದಾದಮೇಲೆ ನಾಗ್ಪುರ ವಿಶ್ವವಿದ್ಯಾಲಯದ ಇಂಗ್ಲೀಷ್ನಲ್ಲಿ MA ಪದವಿಯನ್ನು ಪಡ್ಕೊಂಡಂಥ ಇವರು ಹೈಸ್ಕೂಲ್ ಅಧ್ಯಾಪಕರಾಗಿ ಮೊದಲ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದಮೇಲೆ ಇಂಗ್ಲೀಷ್ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ಹೀಗೆ ತಮ್ಮ ಜೀವನದುದ್ದಕ್ಕೂ ಇವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿವೃತ್ತ ಜೀವನ ಕಳೆದ ಅಡಿಗರು 4/11/1992 ನಿಧನರಾದರು. ನೋಡಿ, ತಮ್ಮ ಜೀವನ ಪೂರ್ತಿ ಎಲ್ಲ ಇವರೇನು ಮಾಡಪ್ಪ ಬೆಂಗಳೂರಿನಲ್ಲಿ ಕೂಡ ನಿವೃತ್ತ ಜೀವನವನ್ನು ಕಳೆದಿರುವಂತಹ ಗೋಪಾಲಕೃಷ್ಣ ಅಡಿಗರವರು 1992 ಏನಕ್ಕಾರ ಮರಣವನ್ನು ಹೊಂತಾರ. ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡೆ ಮದ್ದಳೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರ ಕಥೆಗಳು ಮೊದಲಾದವು ಅಡಿಗರ ಮುಖ್ಯ ಕೃತಿಗಳು. ನೋಡಿ, ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ ಹೀಗೆ ಸೇರಿದಂಥ ಹಲವಾರು ಕೃತಿಗಳನ್ನು ಏನು ಮಾಡಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಇವರು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ ಸಮ್ಮಾನ ಪ್ರಶಸ್ತಿ, 1993 ಮರಣೋತ್ತರ ಪಂಪ ಪ್ರಶಸ್ತಿಗಳು ಸಂದಿವೆ. ನೋಡಿ, ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇವರಿಗೆ, ವರ್ಧಮಾನ ಪ್ರಶಸ್ತಿ ಕೂಡ ಬಂದಿದೆ, ಕಬೀರ ಸಮ್ಮಾನ ಪ್ರಶಸ್ತಿ ಕೂಡ ಬಂದಿದೆ. 1993 ಏನಾಗಿತ್ತು, ಇವರಿಗೆ ಮರಣೋತ್ತರ ಪಂಪ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಇವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಮಕ್ಕಳೇ, ಗೋಪಾಲಕೃಷ್ಣ ಅಡಿಗರವರು ಕನ್ನಡಕ್ಕೆ ಹೊಸ ಆಯಾಮವನ್ನು ನೀಡಿರುವಂತಹ ಒಂದು ನವ್ಯತೆಯನ್ನು ಸೃಷ್ಟಿಸಿಕೊಟ್ಟಂತಹ ಕವಿಗಳಾಗಿದ್ದಾರೆ. ಹೀಗಾಗಿ ಇವರ ಕವಿತೆಗಳಲ್ಲಿ ನಾವು ವಿಶೇಷವಾಗಿ ಏನಂತ ಕಾಣ್ಬೋದು, ಮನುಷ್ಯನ ಮೇಲಿರ್ತಕ್ಕಂತಹ ಘನತೆ ಆಗಿರ್ಬೋದು, ಗೌರವವಾಗಿರ್ಬೋದು, ಸಮಾಜದಲ್ಲಿ ಕುರಿತಂತಹ ಬದಲಾವಣೆಗಳನ್ನು ಇವರ ಕವಿತೆಗಳಲ್ಲಿ ನಾವು ಕಾಣ್ಬೋದು. ಹೀಗಾಗಿ ಇವರನ್ನು ಯುಗ ಪ್ರವರ್ತಕ ಕವಿ ಅಂತಲೇ ಕರೀತಾರೆ. ಸರಸ್ವತಿ ಪುತ್ರ ಅಂತಲೂ ಕೂಡ ಇವರನ್ನು ಕರೀತಾರೆ. ಮಕ್ಕಳೇ, ಕಟ್ಟುವೆವು ನಾವು ಅನ್ನುವಂತಹ ಒಂದು ಪದ್ಯ ಏನೈತಲ್ಲ, ಇದು ಸ್ವಾತಂತ್ರ್ಯ ನಂತರದಲ್ಲಿ ರಚನೆ ಆಗಿರುವಂತಹ ಒಂದು ಪದ್ಯವಾಗೈತಿ, ಒಂದು ಕವಿತೆ ಆಗೈತಿ. ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ನಂತರ ಏನಾಗ್ತಿತ್ತಪ್ಪ ಅಂತಂದ್ರೆ ಭಾಷಾವರು ಪ್ರಾಂತ್ಯಗಳನ್ನ ರಚನೆ ಮಾಡಬೇಕನ್ನುವಂತಹ ಸಂದರ್ಭದಲ್ಲಿ 1948 ಏನಾಗ್ತೈತೆ, ಭಾಷಾವರು ಪ್ರಾಂತ್ಯಗಳ ವಿಂಗಡಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ರಚನೆ ಆಗಿರುವಂತಹ ಒಂದು ಪದ್ಯ ಯಾವುದಪ್ಪ ಅಂದ್ರೆ ಕಟ್ಟುವೆವು ನಾವು ಅನ್ನುವಂತಹದ್ದು ಒಂದು ಪದ್ಯ ಆಗೈತಿ. ಅದಾದಮೇಲೆ
ಗೋಪಾಲಕೃಷ್ಣ ಅಡಿಗರವರ ಕಾವ್ಯಗಳಲ್ಲಿ ತುಂಬ ಅದ್ಭುತವಾದಂತಹ ಕನ್ನಡದ ಪ್ರೇಮ ಒಲವನ್ನು ನಾವು ಮಕ್ಕಳೇ ಕಾಣ್ಬೋದು. ಬನ್ನಿ, ಪಠ್ಯಪೂರಕ ಅಧ್ಯಯನ ಕಟ್ಟುವೆವು ನಾವು ಎಂ ಗೋಪಾಲಕೃಷ್ಣ ಅಡಿಗ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು. ನಮ್ಮೆದೆಯ ಕನಸುಗಳೇ ಕಾಮದೇನು, ಅದಾವು ಕರೆದಾವು ವಾಂಚಿತವನು, ಕರೆವ ಕೈಗಿ ಉಹುದೊದು ಕನಸುಗಳ ಹರಕೆ, ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ, ದುರ್ಭೇದ್ಯವೆನೆ ಕೋಟೆ ಕೊತ್ತಲುಗಳು, ರೂಢಿ ರಾಕ್ಷಸನರ ಅರಸುಗೈಯುವೆನು ತೋಳ್ತಟ್ಟಿ, ತೊಡೆ ತಟ್ಟಿ ಕರೆಯುವೆನು ಸಂಗ್ರಾಮಕ್ಕೆ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು, ಅದಾವು ಅಂಜುವೆದೆ ನಮ್ಮದಲ್ಲ, ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ. ಎಡರುಗಳ ಕಡಲುಗಳನ್ನಿಸಿ ಬರುವೆವು ಘೋರ, ನೈಋಷ್ಯದಗ್ನಿ ಮುಖದಲ್ಲೂ ಕೂಡ, ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಉತ್ಸಾಹ ಉದ್ರೇಕಗಳ ವೀರ ಯುವಜನದ ನಾಡ ಗುಡಿಯು, ಅದರ ಹಾರಾಟಕ್ಕೆ ಬಾನೆ ಗಡಿಯು, ಬರಲು ಬಿಡುವೆ ಎಂದಿಗೂ ಅದಕ್ಕೆ ತಡೆಯು, ತಡೆಯುವವರು ಬನ್ನಿರೋ ಹೊಡೆಯುವವರು ಬನ್ನಿರೋ, ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ. ಕೊಟ್ಟೆ ಬಿದೋ ವಿಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಸುಖದ ಬೀಡೊಂದನ್ನು. ಮಕ್ಕಳೇ, ಪದ್ಯ ತುಂಬ ಅದ್ಭುತವಾದಂತಹ ಪದ್ಯ ಇದು. ಯಾಕಂತಂದ್ರೆ ಈ ಪದ್ಯದ ಸಂಪೂರ್ಣ ಭಾವಾರ್ಥವನ್ನು ನೀವು ತಿಳ್ಕೊಂಡ್ಬಿಟ್ರೆ ಈ ಪದ್ಯ ನಿಮಗೆ ಇಷ್ಟ ಆಗೇ ಆಗ್ತತಿ. ಆಮೇಲೆ ಗೋಪಾಲಕೃಷ್ಣ ಅಡಿಗರವರು ಈ ಪದ್ಯವನ್ನು ಯಾವಾಗ ರಚನೆ ಮಾಡಿದ್ದಾರೆ ಅಂಥೇಳಿ ನಾನು ಈಗ ಮೊದಲೇ ಹೇಳಿದ್ದೀನಿ. ಮಕ್ಕಳೇ, ಕವಿಗಳು ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ, ಕರ್ನಾಟಕ ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಪದ್ಯವನ್ನು ರಚನೆಯನ್ನು ಮಾಡಿರ್ತಾರೆ. ಇಲ್ಲಿ ರಚನೆ ಮಾಡಿರುವಂತಹ ಸಂದರ್ಭದಲ್ಲಿ ಕವಿಗಳು ತುಂಬ ಸಂತೋಷದಿಂದ ಉತ್ಸಾಹಭರಿತರಾಗಿ ಈ ಪದ್ಯವನ್ನು ರಚನೆ ಮಾಡಿರುವಂತಹ ಒಂದು ಸಂದರ್ಭ ಇದು. ಮಕ್ಕಳೇ, ನಾವು ಈ ಕವಿತೆಯನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕವಿಗಳು ಏನು ಮಾಡ್ತಾರಪ್ಪ ಅಂದರೆ, ಧನಾತ್ಮಕವಾದಂಥ ಚಿಂತನೆಗಳ ಪಾಸಿಟಿವ್ ಥಿಂಕಿಂಗನ್ನು ಅವಲೋಕನೆ ಮಾಡುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ಬೋದು. ಯಾಕಂದರೆ ಕರ್ನಾಟಕ ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ನಾವೇನು ಮಾಡೋಣ, ಕನ್ನಡತನವನ್ನು ಬೆಳೆಸೋಣ, ಕನ್ನಡಕ್ಕೆ ಗೌರವವನ್ನು ಸಲ್ಲಿಸೋಣ, ಕರ್ನಾಟಕದ ಏಕೀಕರಣವನ್ನು ಮಾಡೋಣ ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ಕವಿಗಳು ಏನು ಮಾಡ್ತಾರೆ, ಈ ಕವಿತೆಯನ್ನು ರಚನೆ ಮಾಡುವಂಥ ಸಂದರ್ಭ ಅಂತ ಹೇಳ್ಬೋದು. ಒಟ್ಟಾರೆ ಏನು ಹೇಳ್ತಾರಪ್ಪ ಅಂದ್ರೆ, ನಾವು ಕರ್ನಾಟಕ ಏಕೀಕರಣವನ್ನು ಹೆಂಗೆ ಮಾಡೋಣ, ಕನ್ನಡಿಗರೆಲ್ಲರೂ ಒಟ್ಟಾಗಿ ಸೇರಿ ಕೈ ಜೋಡಿಸ್ಕೊಂಡು ಏನು ಮಾಡೋಣ, ನಾವು ಹೊಸ ನಾಡೊಂದನ್ನು ಕಟ್ಟುವೆವು ಅಂತ ಹೇಳ್ತಾರೆ. ಬನ್ನಿ ಮಕ್ಕಳ, ಪದ್ಯವನ್ನು ನೋಡೋಣ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ನಾವೆಲ್ಲರೂ ಕೂಡಿ ಒಂದು ನಾಡನ್ನು ಕಟ್ಟೋಣ. ಅದು ಯಾವ ಥರ ನಾಡನ್ನು ಕಟ್ಟೋಣ, ಕನ್ನಡ ನಾಡನ್ನು ನಾವು ಕಟ್ಟೋಣ. ಒಂದು ಹೊಸದಾದಂತಹ ನಾಡನ್ನು ನಾವೆಲ್ಲರೂ ಕೂಡಿ ಏನು ಮಾಡೋಣ, ಕಟ್ಟೋಣ. ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ರಸದ ಬೀಡು ಅಂತಂದ್ರೆ ಸದೃಢವಾದಂತಹ ಕನ್ನಡ ನಾಡನ್ನು ನಾವು ಏನು ಮಾಡೋಣ, ಎಲ್ಲರೂ ಕೂಡಿ ಕಟ್ಟೋಣ ಅಂತ ಹೇಳ್ತಾರೆ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ. ಇಲ್ಲಿ ನೆತ್ತರು ಅಂದ್ರೆ ರಕ್ತ ಅಂತೇಳಿ ಆ ಅರ್ಥವನ್ನು ಕೊಡ್ತೈತಿ. ನಾವೆಲ್ಲರೂ ಹೊಸ ನಾಡನ್ನು ಹೆಂಗೆ ಕಟ್ಟೋಣಪ್ಪ ಅಂತಂದ್ರೆ, ಉತ್ಸಾಹ. ನಾವು ಇನ್ನೊಂದು ಅರ್ಥದಲ್ಲಿ ನಾವೇನು ಮಾಡೋದು, ನೆತ್ತರು ರಕ್ತ ಅನ್ನುವಂಥ ಪದದ ಬದಲಾಗಿ ನಾವು ಉತ್ಸಾಹ ಅನ್ನುವಂಥ ಒಂದು ಪದವನ್ನು ಕೂಡ ನಾವಿಲ್ಲಿ ಬಳಸ್ಬೋದು. ನಾವೆಲ್ಲರೂ ಹೊಸದ ನಾಡನ್ನು ಕಟ್ಟೋಣ, ಒಂದು ರಸದ ಬೀಡೊಂದನ್ನು ನಾವು ಕಟ್ಟೋಣ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಅಂದರೆ, ನಮ್ಮಲ್ಲಿರ್ತಕ್ಕಂತಹ ರಕ್ತ ಆರಿ ಹೋಗುವ ಮುನ್ನ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಕಡಿಮೆ ಆಗುವ ಮುನ್ನ, ಉತ್ಸಾಹ ಬತ್ತಿ ಹೋಗುವ ಮುನ್ನ ನಾವೇನು ಮಾಡೋಣ, ಹೊಸದ ನಾಡೊಂದನ್ನು ನಾವು ಕಟ್ಟೋಣ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಅಂದರೆ, ಹರಿಯದಿ ಮಾಂತ್ರಿಕನ ಮಾಟ ಅಂತಂದ್ರೆ ಏನಪ್ಪ ಅಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಯೌವನ ಶಕ್ತಿ ಎಲ್ಲ ಕುಂದಿ ಹೋಗುವ ಮುನ್ನ ಅಂತಂದ್ರೆ, ಯುವಕರಲ್ಲಿ ಉತ್ಸಾಹ ಅನ್ನುವಂಥದ್ದು ಕಡಿಮೆ ಆಗುವ ಮುನ್ನ ನಾವೇನು ಮಾಡೋಣ, ಹೊಸ ನಾಡೊಂದನ್ನು ನಾವು ಕಟ್ಟೋಣ. ಅವರಲ್ಲಿರ್ತಕ್ಕಂತಹ ವಿದ್ಯುತ್ ಶಕ್ತಿ ಕಡಿಮೆ ಆಗೋಕ್ಕಿಂತ ಮುಂಚಿನ ನಾವೇನು ಮಾಡೋಣ, ಹೊಸದಾಗಿರುವಂತಹ ನಾಡನ್ನು, ರಸದಿಂದ ಕೂಡಿರುವಂತಹ ನಾಡನ್ನು ನಾವೆಲ್ಲರೂ ಕಟ್ಟೋಣ. ನಂತರ
ಇಲ್ಲಿ ಕವಿಗಳು ಏನು ಹೇಳ್ತಾರಪ್ಪ, ಹೊಸ ನಾಡನ್ನು ಕೊಟ್ಟುವಂತಹ ಬರದಲ್ಲಿ ಅಥವಾ ಉತ್ಸಾಹ ಏನೈತಲ್ಲ ಅದು ಯಾವ ರೀತಿಯಾಗಿ ಐತಿ, ಯಾವ ಬಗೆಯಾಗಿ ಐತಪ್ಪ ಅಂದ್ರೆ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಅಂತಂದರೆ, ಇಲ್ಲಿ ಕವಿ ಹೊಸ ನಾಡನ್ನು ಕಟ್ಟಲಿಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ, ಉತ್ಸಾಹದ ಸಾಹಸ ಉತ್ತುಂಗ ವೀಚಿಗಳು ಅಂತಂದರೆ ಉತ್ಸಾಹವನ್ನು ಏನು ಮಾಡಪ್ಪ, ಒಂದು ಸಮುದ್ರದ ಆಗಿರ್ಬೋದು ಅಥವಾ ಸಮುದ್ರದ ಅಲೆಗಳಿಗೆ ಹೋಲಿಸಿ ಇಲ್ಲಿ ಅವರು ಹೇಳ್ತಾರೆ. ಈಗ ಸಮುದ್ರದ ಅಲೆಗಳು ಏನಾದ್ರು ಸಾವಕಾಶವಾಗಿ ಬರ್ತಿರ್ತಾವ, ಇಲ್ಲ ರಭಸವಾಗಿ ಭೋರ್ಗರಿತ ಬರ್ತಿರ್ತಾವೆ, ಹೌದಲ್ವಾ? ಆ ರೀತಿಯಾಗಿ ನಮ್ಮ ಹೊಸದಾಗಿರುವಂತಹ ನಾಡನ್ನು ನಾವು ಕಟ್ಟೋಣ ಅಂಥೇಳಿ ಏನು ಮಾಡ್ತಾರೆ ಕವಿಗಳು ಇಲ್ಲಿ ಸಮುದ್ರಕ್ಕೆ ಹೋಲಿಕೆಯನ್ನು ಮಾಡಿ ಹೇಳ್ತಾರೆ. ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಹೀಗಾಗಿ ಹೊಸ ನಾಡನ್ನು ಕಟ್ಟಬೇಕನ್ನುವಂಥದ್ದು ಏನು ಆಸೆ ಐತಲ್ಲ ಕವಿಗಳು, ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸಮುದ್ರದ ಅಲೆಗಳಿಗೆ ಹೋಲಿಸಿ ಹೇಳ್ತಾರೆ. ಅಂದ್ರೆ ಅವರ ಯಾಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಅದರ ಉತ್ಸಾಹ ಕಡಿಮೆ ಆಗಬಾರ್ದು, ಅದರ ಉತ್ಸಾಹ ಬತ್ತಿ ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಅಂತಂದ್ರೆ ಸಮುದ್ರದ ಅಲೆಗಳು ಭೋರ್ಗರಿತ ಬರುವಂತಹ ಅಲೆಗಳು ಒಂದರ ಮೇಲೆ ಒಂದರಂಥ ಅಲೆಗಳು ಎಷ್ಟೊಂದು ರಭಸವಾಗಿ ಬರ್ತಿರ್ತಾವಲ್ಲ, ಹಾಗಾಗಿ ನಾವು ಹೊಸ ನಾಡನ್ನು ಕಟ್ಟುವಂತಹ ಆಸೆಯನ್ನು ಏನು ಮಾಡ್ತಾರೆ ಕವಿಗಳು ಇಲ್ಲಿ ಸಮುದ್ರದ ಅಲೆಗಳಿಗೆ ಹೋಲಿಕೆಯನ್ನು ಮಾಡಿ ಹೇಳ್ತಾರೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಕಡಿಮೆ ಆಗಬಾರ್ದು, ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಬತ್ತಿ ಹೋಗೋಕ್ಕಿಂತ ಮುಂಚೆನೇ ನಾವೇನು ಮಾಡಿಬಿಡೋಣ, ಹೊಸದಾಗಿರುವಂತಹ ರಸದಿಂದ ಕೂಡಿರುವಂಥ ಸದೃಢವಾಗಿರುವಂಥ ಒಂದು ಹೊಸದಾದ ನಾಡನ್ನು ನಾವು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕವಿಗಳು ಇಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನು ಎರಡನೇ ಪದ್ಯದಲ್ಲಿ ಏನು ಹೇಳ್ತಾರಪ್ಪ ಅಂತ, ನಾವು ಹೊಸದಾಗಿರುವಂತಹ ನಾಡನ್ನು ಕಟ್ಟಬೇಕಾದ್ರೆ ನಮ್ಮಲ್ಲಿ ಬಲ ಹೇಗಿರಬೇಕು, ಶಕ್ತಿ ಯಾವ ರೀತಿಯಾಗಿರಬೇಕು, ಬಲ ಮತ್ತು ಶಕ್ತಿಯ ಬಗ್ಗೆ ಏನು ಮಾಡ್ತಾರೆ ಎರಡನೇ ಪದ್ಯ ಭಾಗದಲ್ಲಿ ಇಲ್ಲಿ ಕವಿಗಳು ಹೇಳ್ತಾರೆ. ನಮ್ಮೆದೆಯ ಕನಸುಗಳೇ ಕಾಮಧೇನು. ನೋಡಿ, ನಮ್ಮದೆಯ ಕನಸುಗಳಂತ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥದ್ದು ಅಥವಾ ನಮ್ಮ ಎದೆಯಲ್ಲಿ ಇರ್ತಕ್ಕಂತಹ ಕನಸುಗಳೇ ನಮಗೇನು ಕಾಮಧೇನು ಅಂತಂದರೆ ಕೇಳಿದ್ದನ್ನು ಕೊಡ್ತಕ್ಕಂಥದ್ದು. ಹೌದಾ? ಕಾಮಧೇನು ಅಂತಂದ್ರೇನು, ಕೇಳಿದ್ದನ್ನು ಕೊಡುವಂಥದ್ದು ಅಂತ ಅರ್ಥ. ಅಂದರೆ ನಮ್ಮ ಕನಸುಗಳು ಏನಾಗಬೇಕಪ್ಪ, ನಮಗೆ ಕಾಮಧೇನುವಿನ ಥರ ಆಗಬೇಕು. ನಾವು ಕನಸನ್ನು ಈಡೇರಿಸ್ಬೇಕಂದ್ರೆ ಗುರಿ ಇರಲೇಬೇಕಲ್ವಾ? ನಮ್ಮ ಕನಸನ್ನು ನಾವು ಈಡೇರಿಸ್ಬೇಕಂದ್ರೆ ನಮಗೆ ಸಹಕಾರ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ಕೂಡ ಇರಲೇಬೇಕು. ಉತ್ಸಾಹವಾದಂತಹ ಒಂದು ನಮ್ಮಲ್ಲಿ ಶಕ್ತಿ ಇರಲೇಬೇಕು. ಹೀಗಾಗಿ ನಮ್ಮೆದೆಯ ಕನಸುಗಳೇ ಕಾಮಧೇನು ಆದವು. ನಾವು ಕೇಳಿದ್ದನ್ನು ಕೊಡುವಂಥದ್ದು, ನಾವು ಬೇಡಿದ್ದನ್ನು ಕೊಡುವಂಥದ್ದು ಕಾಮಧೇನು ಆದವು ಅಂತ ಹೇಳ್ತಾರೆ. ಕರೆದಾವು ವಾಂಛಿತವನ್ನು. ಈ ಕಾಮಧೇನು ಹೆಣ್ಣು ಹೇಳ್ತದಪ್ಪ ಅಂದ್ರೆ ಕರೆದಾವು ವಾಂಛಿತವನ್ನು. ವಾಂಛಿತ ಅಂದರೆ ಆಸೆ ಅಂತ ಹೇಳ್ಬೋದು, ಅಥವಾ ಬಯಕೆ ಅಂತಲೂ ಕೂಡ ನಾವು ಇಲ್ಲಿ ಹೇಳ್ಬೋದು. ನಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಆಸೆ ಅಥವಾ ಬಯಕೆಯನ್ನು ಏನು ಮಾಡ್ತಾ ಇದೆ ಇಲ್ಲಿ ತಿಳಿಸ್ತಾ ಇದೆ. ಕರೆಯುವ ಕೈಗೆ ಹೂದದು ಕನಸುಗಳ ಹರಕೆ. ಹೌದಾ? ಈಗ ನಾವು ಹೊಸ ನಾಡನ್ನು ಕಟ್ಟಬೇಕಂದ್ರೆ ನಮಗೇನಾಗಿರಬೇಕು, ಆಶೀರ್ವಾದ ಬೇಕೇ ಬೇಕು. ಹೌದಾ? ಹೀಗಾಗಿ ನಮಗೆ ಏನು ಕರೆಯುವಂತಹ ಕೈಗಳೇನದಾವಲ್ಲ, ಆ ಕನಸುಗಳೇನದ ಅದ ನಮಗೆ ಒಂಥರ ಹರಕೆ ಇದ್ದಂಗೆ, ನಮ್ಗೆ ಆಶೀರ್ವಾದ ಇದ್ದಂಗೆ ಅಂತ ಹೇಳ್ತಾವ. ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ನೋಡಿ, ಕವಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ನೋಡಿ ಗುರಿ, ನಮ್ಮ ಗುರಿ ಏನೈತಿ, ಹೊಸ ನಾಡನ್ನು ಕಟ್ಟಬೇಕನ್ನುವಂಥದ್ದು ಒಂದು ನಮ್ಮಲ್ಲಿ ಗುರಿ ಐತಿ. ಹೀಗಾಗಿ ನಾವು ಒಮ್ಮಕ್ಕದ ಬಯಕೆ. ಹೌದಾ? ನಮ್ಮ ಒಮ್ಮಕ್ಕ ಅಂತಂದ್ರೆ ಎಲ್ಲರೂ ಕೂಡಿ ಒಂದೇ ರೀತಿಯಾಗಿ ನಾವೇನು ಮಾಡಬೇಕು, ನಾವು ಅಂದ್ಕೊಂಡಿರೋಂಥ ಗುರಿಯನ್ನು ಸಾಧಿಸಲೇಬೇಕು, ಅದಕ್ಕೆ ಬೆಂಬಲವನ್ನು ನೀಡಲೇಬೇಕು. ನಾವು ಹೊಸ ನಾಡನ್ನು ಕಟ್ಟಬೇಕಂತ ಏನು ಅಂದ್ಕೊಂಡಿವಲ್ಲ, ಹಾಗಾಗಿ ಕಟ್ಟಬೇಕಂತ ಅಂದ್ಕೊಂಡಿರುವಂಥ ಹೊಸ ನಾಡನ್ನು ಕಟ್ಟಬೇಕಂತ ಏನು ಅಂದ್ಕೊಂಡಿರಲ್ಲ, ಆ ಅಂದ್ಕೊಂಡಿರುವಂತಹ ಒಮ್ಮತಕ್ಕೆ ಎಲ್ಲರೂ ಕೂಡ ಏನು ಮಾಡಬೇಕು, ಅದಕ್ಕೆ ಬೆಂಬಲವನ್ನು ಕೊಡಬೇಕು ಅಂಥೇಳಿ ಎರಡನೇ ಪದ್ಯ ಭಾಗದಲ್ಲಿ ಕವಿಗಳು ಹೇಳ್ತಾರೆ. ಮೂರನೇ ಪದ್ಯ ಭಾಗವನ್ನು ಇಲ್ಲಿ ನೋಡೋಣ. ಜಾತಿ ಮತ ಭೇದಗಳ ಕಂದಕವು ಸುತ್ತಲು ಅಂತಂದರೆ, ಜಾತಿ ಮತ ಭೇದಗಳು ಅಂತಂದರೆ ನಮ್ಮ ಹೊಸ ನಾಡನ್ನು ಕಟ್ಟಬೇಕಂದ್ರೆ ನಾವು ನಮ್ಮದೇ ಆಗಿರುವಂತಹ ಕೆಲವೊಂದು ಏನು ಅಡೆತಡೆಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿವಿ. ಹೌದಾ? ಕಂದಕ ಅಂತಂದ್ರೆ ಅಡೆತಡೆ ಅಂತಲೂ ಹೇಳ್ಬೋದು. ಆಮೇಲೆ ಇನ್ನೊಂದು ಅರ್ಥ ಅಂತಂದ್ರೆ ಗುಂಡಿ ಅಂತಲೂ ಕೂಡ ಅರ್ಥ ಆಗುತ್ತೆ. ಬಟ್ ಈ ಪದ್ಯಕ್ಕೆ ಅನುಗುಣವಾಗಿ ನಾವೇನು ಮಾಡೋದು, ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವು ನಮ್ಮಲ್ಲೇ ಸುತ್ತಮುತ್ತ ಏನು ಹಾಕೊಂಡ್ಬಿಟ್ಟೇವಿ, ಜಾತಿ ಮತ ಭೇದ ಭಾವ ಅನ್ನುವಂಥ ಒಂದು ಅಡೆತಡೆಗಳನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ಲಿಂಗ ತಾರತಮ್ಯವನ್ನು ನಾವು ಇಲ್ಲಿ ಇದರಲ್ಲಿ ಅಳ್ಕೊಂಡ್ಬಿಟ್ಟೇವಿ. ಹೀಗಾಗಿ ಜಾತಿ ಮತ ಭೇದಗಳ ಕಂದಕವು ಸುತ್ತಮುತ್ತ ನಾವು ಹಾಕೊಂಡ್ಬಿಟ್ಟಿವಿ. ಅದನ್ನು ಭೇದಿಸ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ದುರ್ಭೇದವೆನೇ ಕೋಟೆ ಕೊತ್ತಲುಗಳು. ಇದು
ನಾವು ಜಾತಿ ಮತ ಭೇದ ಅನ್ನುವಂಥದ್ದು ಏನು ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವಲ್ಲ, ನಮ್ಮ ಸುತ್ತಮುತ್ತ ಏನು ಹಾಕೊಂಡ್ಬಿಟ್ಟಿವಲ್ಲ, ಅದು ಎಂಥದೈತೆ ಅಂತ ದುರ್ಭೇದವನ್ನೇ ಭೇದಿಸಲಾಗಿರುವಂತಹ ಕೋಟೆ ಕೊತ್ತಲಗಳಿಗೆ ಹೋಗ್ಬಿಟ್ಟೈತೆ ಅಂತಂದ್ರೆ ನಾವು ಇಲ್ಲಿ ಏನು ಮಾಡ್ತಾರೆ, ಅಂತಹ ಭೇದ ವ್ಯವಸ್ಥೆಯನ್ನು, ಜಾತಿ ವ್ಯವಸ್ಥೆಯನ್ನು, ಮತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಕೋಟೆ ಕತ್ತಲುಗಳಿಗೆ ಹೋಲಿಕೆಯನ್ನು ಮಾಡಿ ಕವಿಗಳು ಇಲ್ಲಿ ಹೇಳ್ತಾರೆ. ಯಾವ ರೀತಿ ಅಂದರೆ, ರೂಢಿ ರಾಕ್ಷಸ ನರಸುಗೈಯುವೆನು ತೋಳ್ತಟ್ಟಿ, ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಏನು ಸಾಮಾಜಿಕ ವ್ಯವಸ್ಥೆ ಏನೈತಲ್ಲ, ಇದನ್ನೆಲ್ಲವನ್ನು ನಾವೇನು ಮಾಡಬೇಕು, ತೋಳು ತಟ್ಟಿ ನಾವು ವೀರಾವೇಶದಿಂದ ಅಂದರೆ ತೊಡೆ ತಟ್ಟಿ ನಾವೇನು ಮಾಡಬೇಕು, ಅದನ್ನು ತೊಡೆದು ಹಾಕಬೇಕು. ನಾವು ಅಂಥ ಜಾತಿ ಮತ್ತು ಭೇದ ವ್ಯವಸ್ಥೆ ನಮ್ಮ ಸುತ್ತಮುತ್ತಲು ಏನು ಹಾಕ್ಕೊಂಡಿವಲ್ಲ, ಅದನ್ನೆಲ್ಲವನ್ನು ತೊಡೆದು ಹಾಕಿ ನಾವೇನು ಮಾಡಬೇಕು, ಹೊಸ ನಾಡೊಂದನ್ನು ಅತ್ಯಂತ ವೀರಾವೇಶದಿಂದ ಉತ್ಸಾಹಭರಿತವಾಗಿ ತೋಳು ತಟ್ಟಿ ತೊಡೆ ತಟ್ಟಿ ನಾವೇನು ಮಾಡಬೇಕು, ಕಟ್ಟಬೇಕು ಅಂತಂದರೆ, ಇಲ್ಲಿ ಸಂಗ್ರಾಮ ಅಂತಂದರೆ ಯುದ್ಧ ಅಂತ ನಾವು ಕರಿತೀವಿ, ಹೌದಾ, ಕದನ ಅಂತಲೂ ಕೂಡ ನಾವು ಕರಿತೀವಿ. ಹೀಗಾಗಿ ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವು ವೀರಾವೇಶದಿಂದ ಏನು ಮಾಡಬೇಕು, ನಾವೆಲ್ಲರೂ ಅದಕ್ಕೆ ಬೆಂಬಲವನ್ನು ಕೊಡಬೇಕು, ನಾವೆಲ್ಲರೂ ಅದಕ್ಕೆ ಉತ್ಸಾಹಭರಿತವಾಗಿ ಹೊಸ ನಾಡನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕೊಡಬೇಕು, ನಾವೆಲ್ಲರೂ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಬೇಕು. ಏನು ಈ ಜಾತಿ ಮತ್ತು ಬೇರೆ ವ್ಯವಸ್ಥೆ ಇದು ಏನೈತಲ್ಲ, ಇದರಲ್ಲಿ ಏನು ಸಿಕ್ಕು ನಾವು ನಲುಗ್ತಾ ಇದ್ದೀವಲ್ಲ, ಇದನ್ನೆಲ್ಲವನ್ನು ತೊಡೆದು ಹಾಕಿ ನಾವೇನು ಮಾಡಬೇಕು, ಕೋಟೆ ಕೊತ್ತಲಿಗಳನ್ನು ಹೋಲಿಸಿ ಭೇದಿಸಲಾಗಿರುವಂತಹ ಕೋಟೆ ಕೊತ್ತಲಿಗೆ ಹೋಲಿಸಿ ಇಲ್ಲಿ ಹೇಳ್ತಾರೆ ಕವಿಗಳು. ಹೀಗಾಗಿ ಅಂತಹ ಏನು ರೂಢಿ ರಾಕ್ಷಸ ಪ್ರವೃತ್ತಿ ಏನೈತೆ, ಆ ಪ್ರವೃತ್ತಿಯನ್ನು ನಾವು ತೊಡೆದು ಹಾಕಿ ಏನು ಮಾಡಬೇಕು, ವೀರಾವೇಶದಿಂದ ತೋಳು ತಟ್ಟಿ ನಾವು ಸಂಗ್ರಾಮದಲ್ಲಿ ಪಾಲ್ಗೊಂಡಾಗ ಮಾತ್ರ ಹೊಸ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತತಿ. ನಾವು ಹೊಸ ಬೀಡೊಂದನ್ನು, ರಸದ ಬೀಡೊಂದನ್ನು ನಾವು ಏನು ಮಾಡ್ಬೋದು, ಸುದೃಢವಾದಂತಹ ಕನ್ನಡ ನಾಡನ್ನು ನಾವು ಕಟ್ಟಲಿಕ್ಕೆ ಸಹಾಯ ಆಗ್ತತಿ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಇನ್ನು ಮುಂದಿನ ಪದ್ಯ ನೋಡಿ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು. ನಮಗೇನು ಇವು ಅಡೆತಡೆಗಳಂತ ಏನು ಇದಾವಲ್ಲ, ಇವು ಅಂಥ ಜಾತಿ ವ್ಯವಸ್ಥೆ ಸೇರಿದಂತೆ ಈ ಹಲವಾರು ಅಡೆತಡೆಗಳೇನು ಹೊಸ ನಾಡನ್ನು ಕಟ್ಟಲಿಕ್ಕೆ ನಮಗೆ ಅಡೆತಡೆಗಳು ಏನದಾವಲ್ಲ, ಅವುಗಳನ್ನು ನಾವು ಸಾಕಾರಗೊಳಿಸ್ಬೇಕಪ್ಪ ಅಂತಂದ್ರೆ, ಅವುಗಳನ್ನು ಮೆಟ್ಟಿ ನಿಂತು ನಾವು ಮಾಡ್ಬೇಕಂದ್ರೆ ಅದಕ್ಕೆ ನಮಗೆ ಯಾವ್ದು ಮೆಟ್ಟಿಲು, ನಮ್ಮ ಹೆಣಗಳೇ ಮೆಟ್ಟಿಲು. ನಾವು ಕನ್ನಡ ನಾಡನ್ನು ಕಟ್ಟಲಿಕ್ಕೆ ಭರಿತರಾಗಿ ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವು ಸಾವಿಗೂ ಕೂಡ ಹೆದರಬಾರದು. ನಮ್ಮ ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು. ನೋಡಿ ಎಂಥ ಅದ್ಭುತವಾದಂತಹ ಲೈನ್ ಅಲ್ವಾ ಮಕ್ಕಳೇ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು ಅಂತ ಹೇಳಿ ಕವಿಗಳು ಹೇಳ್ತಾರೆ. ನಮ್ಮ ಸಾವೇ ನೋವೇ ಹೊಸ ನಾಡ ತೊಟ್ಟಿಲು ಆದಾವು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ, ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವು ಸಾವಿಯೂ ಕೂಡ ಹೆದರಬಾರ್ದು. ನಮ್ಮ ನೋವೇ ಒಂದು ಮೆಟ್ಲು, ನಮ್ಮ ಸಾವೇ ಕೂಡ ಅದಕ್ಕೆ ಮೆಟ್ಲು. ತೊಟ್ಟಿಲು ಅಂತಹ ಪದವನ್ನು ಉಪಯೋಗಿಸ್ತಾರೆ, ಹೌದಾ. ಮಗು ತಾನೇ ಹುಟ್ಟಿದಾಗ ನಾವು ಮಗುವನ್ನು ಹಾಕಬೇಕು, ತೊಟ್ಟಿಲು ಅನ್ನುವಂಥ ತೊಟ್ಟಿಲಿಗೆ ಹಾಕ್ಬೇಕು ಮಗುವನ್ನಂತಹ ನಾವು ಒಂದು ಪದವನ್ನು ಬಳಕೆಯನ್ನು ಮಾಡ್ತೀವಿ, ಹೌದಲ್ವಾ. ಹಾಗಾಗಿ ಈಗ ತಾನೇ ಹುಟ್ಟಿರುವಂತಹ ಮಗುವಿನ ಜೀವನ ಉತ್ಸಾಹಭರಿತವಾಗಿ ಚೆನ್ನಾಗಿರ್ಬೇಕಂದ್ರೆ ತೊಟ್ಟಿಲಲ್ಲಿ ಹಾಕಿ ಮಗುವಿಗೆ ನಾಮಕರಣ ಮಾಡೋ ಹಲವಾರು ಪದ್ಧತಿಗಳನ್ನ ನಾವು ನೋಡ್ಬೋದು. ಹಾಗಾಗಿ ತೊಟ್ಟಿಲು ಅನ್ನುವಂತಹ ಪದವನ್ನು ನಾವು ಯಾವುದಕ್ಕೂ ಹೆದರಬಾರ್ದು. ನಮ್ಮ ಸಾವು ಬಂದರೂ ಸರಿ, ನಾವೇನು ಮಾಡಬೇಕು, ಹೊಸ ನಾಡನ್ನು ಕಟ್ತೀವಿ. ನಾವು ಹೊಸ ನಾಡನ್ನ ಕಟ್ಟಲಿಕ್ಕೆ ನಾವು ತಯಾರಿದ್ದೀವಿ, ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತಾರೆ. ಅದು ಯಾವ ರೀತಿಯಾಗಿ, ಅಂಜುವೆದೆ ನಮ್ಮದಲ್ಲ. ನಮ್ಗೆ ಎಂತಹ ಪರಿಸ್ಥಿತಿ ಬರಲಿ, ಅದು ಯಾವುದೇ ರೀತಿ ಬರಲಿ, ಅದು ಏನೇ ಇರಲಿ, ನಾವು ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವು ಯಾವುದಕ್ಕೂ ಅಂಜುವುದಿಲ್ಲ, ನಾವು ಯಾವುದಕ್ಕೂ ಭಯಭೀತರಾಗುವುದಿಲ್ಲ ಅಂತ ಹೇಳ್ತಾರೆ. ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ. ನೋಡಿ ಹಂಗಂತಂದರೆ ನಾವೇನು ಕನ್ನಡಿಗರು ಏನೋ ಎಲ್ಲರೂ ಅದೇವಲ್ಲ, ನಾವು ಯಾವುದಕ್ಕೂ ಅಂಜುವುದಿಲ್ಲ, ನಮಗೆ ಭಯ ಅನ್ನೋದೇನಿದೆ ಇಲ್ಲ. ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ ಅಂತಂದರೆ ಸೋಲುವುದಿಲ್ಲ ನಾವು ಯಾವುದಕ್ಕೂ, ನಮ್ಮ ಕನ್ನಡಿಗರಿಗೆ ಅದು ಸಲ್ಲುವುದಿಲ್ಲ ಅಂತ ಅರ್ಥವನ್ನು ಕೊಡ್ತತಿ. ಸೋಲು ಅಂತಕ್ಕಂಥದ್ದು ನಮ್ಮ ಕನ್ನಡಿಗರಿಗೆ ಸಲ್ಲುವುದಿಲ್ಲ. ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ ಅಂತಂದರೆ ಇಲ್ಲಿ ಸಲ್ಲ ಅಂತಂದರೆ ಸಲ್ಲುವುದಿಲ್ಲ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತೈತಿ. ಹೊಲ್ಲ ಅಂತಂದರೆ ಕೆಟ್ಟದ್ದು ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡ್ತೈತಿ. ಇಲ್ಲಿ ಹೊಲ್ಲ ಅಂದರೆ ಏನು ಕೆಟ್ಟದ್ದು ಅಂತ ಹೇಳಿದ್ನಲ್ಲ. ಹೀಗಾಗಿ ಕನ್ನಡಿಗರಿಗೆ ಅಂದ್ರೆ ಕನ್ನಡಿಗರಿಗೆ ಏನದಾರಲ್ಲ ಅವರಿಗೆ ಇದು ಸಲ್ಲುವುದಿಲ್ಲ, ಕೆಟ್ಟದ್ದು ಅವರಿಗೆ ತಾಟುವುದಿಲ್ಲ ಅಂತ ಅರ್ಥವನ್ನು ಕೊಡ್ತೈತಿ. ಹೀಗಾಗಿ ನಾವು ಕನ್ನಡಿಗರು ಯಾವುದಕ್ಕೂ ಅಂಜದೆ, ನಾವು ಭಯಭೀತರಾಗದೆ ನಾವು ಹೊಸ ನಾಡನ್ನು ಕಟ್ತೀವಿ ಅಂತ ಹೇಳ್ತಾರೆ. ನಾವು ಕನ್ನಡಿಗರೆಲ್ಲರೂ ಏನು ಮಾಡಿದ್ವಿ, ಹೊಸ ನಾಡನ್ನು ಕಟ್ಟಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾರೆ. ಮುಂದೆ ನೋಡಿ, ಎಡರುಗಳ ಕಡಲುಗಳನಿಸಿ ಬರುವೆವು. ಅಂದರೆ ಎಡರುಗಳು ಅಂತಂದರೆ, ಎಡರು ಅಂತಂದ್ರೆ ತಾಪತ್ರೆ, ತೊಂದರೆ ಅಂತಲೇ ಹೇಳ್ಬೋದು. ಈಗ ಇನ್ನು ಹೊಸ ನಾಡನ್ನು ನಾವು ಕಟ್ಟಲಿಕ್ಕೆ ಯಾವುದೇ ತೊಂದರೆಗಳನ್ನು ನಾವು ಬಂದರೂ ಕೂಡ ನಾವೇನು ಮಾಡ್ತೀವಿ, ಅವುಗಳನ್ನೆಲ್ಲವನ್ನು ಈಸಿ ಬಂದು ನಾವು ಹೊಸ ನಾಡನ್ನು ಕಟ್ತೀವಿ.
ಘೋರ ನೈರಾಶ್ಯದಗ್ನಿ ಮುಖದಲ್ಲೂ ಕೂಡ ನೋಡಿ, ನಮ್ಮ ಸುತ್ತಮುತ್ತಲು ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ ನಮಗೆ ನಾವು ಹೊಸ ನಾಡನ್ನೇನು ಕಟ್ಟಾತೀವಲ್ಲ, ಕಟ್ಟಲಿಕ್ಕೆ ನಮಗೇನೇ ತೊಂದರೆಗಳು ಬಂದರೂ, ಏನೇ ತಾಪತ್ರೆಗಳು ಬಂದರೂ ಅವುಗಳನ್ನೆಲ್ಲ ಜಯಿಸಿ ನಾವೇನು ಮಾಡೋಣ, ನಮ್ಮ ಅಂಧಕಾರದ ಸುತ್ತಲಿರ್ತಕ್ಕಂತಹ ಕತ್ತಲೆಯನ್ನು ಹೋಗಲಾಡಿಸಿ ನಾವೇನು ಮಾಡೋಣ, ಹೊಸ ನಾಡನ್ನು ಕಟ್ಟೋಣ. ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ ಬಿಡಿಸಿ. ನೋಡಿ, ಹೊಕ್ಕು ಅಂದರೆ ಎಲ್ಲರೂ ಕೂಡಿ ನಾವೇನು ಮಾಡ್ತೀವಿ, ಹೊರಡ್ತಾ ಇದ್ದೀವಿ. ನಾವು ಎದಕ್ಕೆ ಹೊರಡ್ತಾ ಇದ್ದೀವಿ? ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಒಂದು ಗೂಡಿ ನಾವೇನು ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ತೊಡಕುಗಳ ಒಡಕುಗಳ ಬಿಡಿಸಿ. ತೊಡಕು ಒಡಕು ಅಂತಂದ್ರೇನು, ಇಲ್ಲಿ ಜಾತಿ ಮತ್ತು ಅಂತ ಏನದಾವಲ್ಲ ಅವುಗಳನ್ನೆಲ್ಲವನ್ನು ಬಿಡಿಸಿ ನಾವೆಲ್ಲರೂ ಒಂದು ಗೂಡಿ ನಾವೆಲ್ಲ ಹೋಗಾಕತ್ತೀವಿ, ಹೊಸ ನಾಡನ್ನು ಕಟ್ಟಲಿಕ್ಕೆ ಹೋಗಾಕತ್ತೀವಿ. ನಮ್ಮಲ್ಲೇನು ಹಲವಾರು ಭಿನ್ನಾಭಿಪ್ರಾಯಗಳಿದ್ದಲ್ಲ, ಅದು ಬೇರೆ ಇದು ಬೇರೆ, ಜಾತಿ ಮತ್ತಂತ ಏನೇ ಭಿನ್ನಾಭಿಪ್ರಾಯಗಳಿದ್ದು ಇವನ್ನೆಲ್ಲವನ್ನು ನಾವು ತೊಂದರೆಗಳನ್ನೆಲ್ಲವನ್ನು ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ. ಹೀಗಾಗಿ ನಮ್ಮಲ್ಲೇನು ಹಲವಾರು ಭಿನ್ನಾಭಿಪ್ರಾಯಗಳೇನಿದ್ವಲ್ಲ ಅವುಗಳನ್ನೆಲ್ಲವನ್ನು ನಾವು ತೊಡಕುಗಳನ್ನ ಹೊಡೆದು ಹಾಕಿ ನಾವೆಲ್ಲರೂ ಒಂದೇ ಗೂಡಿ ಏನು ಮಾಡಕತ್ತೀವಿ, ಹೊಸ ನಾಡನ್ನು ಕಟ್ತೀವಿ. ಇಡಿಗೊಳಿಸಿ ಕಟ್ಟುವೆವು ನಾಡ. ನಾವೆಲ್ಲರೂ ಒಮ್ಮುಖದಿಂದ ನಾವೆಲ್ಲರೂ ಕೂಡಿಕೊಂಡು ನಾವೇನು ಮಾಡ್ತೇವೆ, ಕನ್ನಡ ನಾಡನ್ನು ಕಟ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೇ ತೊಂದರೆಗಳು ಬರಲಿ, ಏನೇ ಬರಲಿ, ಅವುಗಳನ್ನೆಲ್ಲವನ್ನು ಈಸಿ ಜಯಿಸಿ ನಾವೆಲ್ಲರೂ ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ ಅಂಧಕಾರವನ್ನು ನಾವು ತೊಡೆದು ಹಾಕಿ ಏನು ಮಾಡ್ತಾಯಿದ್ವಿ, ಅಷ್ಟರೂ ಕೂಡಿ ನಮ್ಮಲ್ಲಿರ್ತಕ್ಕಂಥ ತೊಂದರೆಗಳು, ಜಾತಿ ಮತ್ತು ಅಂತ ಏನು ಹಲವಾರು ತಾಪತ್ರೆಗಳೇನು ಬರ್ತಾವಲ್ಲ ಅವುಗಳನ್ನೆಲ್ಲವನ್ನು ನಾವು ಸಾಮಾಜಿಕ ವ್ಯವಸ್ಥೆನಂತಹ ಏನದಾವಲ್ಲ ಜಾತಿ ಮತ್ತು ಅಂಥವುಗಳನ್ನೆಲ್ಲವನ್ನು ತೊಡೆದು ಹಾಕಿ ಭಿನ್ನಾಭಿಪ್ರಾಯಗಳನ್ನು ಹೊಡೆದು ಹಾಕಿ ನಾವೆಲ್ಲರೂ ಒಂದೇ ಅಂತೆ ಅನ್ನುವಂತಹ ಸೂರ್ಯನ ಅಡಿಯಲ್ಲಿ ಏನು ಮಾಡ್ತಾಯಿದ್ದೀವಿ, ಇಡಿಗೊಳಿಸಿ ಅಂದರೆ ಅಷ್ಟು ಒಗ್ಗೂಡಿ ಒಗ್ಗಟ್ಟಿನ ನಾವು ಹೊಸ ನಾಡನ್ನು ಕಟ್ತೀವಿ ಅಂತ ಹೇಳ್ತಾರೆ. ಇನ್ನು ನೋಡಿ, ಕೊನೆಯ ಪ್ಯಾರಾದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಕೊನೆಯ ಪದ್ಯದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡ ಗುಡಿಯು. ನೋಡಿ, ಇಲ್ಲಿ ಕನ್ನಡ ನಾಡನ್ನು ಕಟ್ಟುವಂತಹ ಬರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಎಂತಹ ಐತಪ್ಪ ಅಂತ ಇಲ್ಲಿ ಹೇಳ್ತಾರಂದ್ರೆ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡ ಗುಡಿಯು. ನಮ್ಮಲ್ಲಿ ಉತ್ಸಾಹ ಉದ್ವೇಗ ಎಂಥದೈತಪ್ಪ ಅಂತಂದ್ರೆ, ಯುವಜನದ ನಾಡ ಗುಡಿ. ಒಂದು ದೇವಸ್ಥಾನಕ್ಕೆ ಹೋಲಿಸ್ತಾರೆ, ಒಂದು ದೇವಾಲಯಕ್ಕೆ ಹೋಲಿಸ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಯುವಜನತೆ ಏನೈತಲ್ಲ ಅವರಲ್ಲಿ ಹೆಂಗೈತಪ್ಪ ಅಂದ್ರೆ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡ ಗುಡಿ. ಅವರಲ್ಲಿರುವಂಥ ಯುವಜನತೆಯಲ್ಲಿರ್ತಕ್ಕಂಥ ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಯುವಜನತೆ ಏನೈತಲ್ಲ, ಯುವಜನತೆಯಲ್ಲಿರುವಂತಹ ಉತ್ಸಾಹ ಏನೈತಿ ಅದು ದೇವಾಲಯ ಇದ್ದಂತೆ ಅಂತ ಹೇಳ್ತಾರೆ. ಅದರ ಹಾರಾಟಕ್ಕೆ ಬಾನೆಗಡಿಯು. ನೋಡಿ, ನಮ್ಮಲ್ಲಿ ಏನು ಕನ್ನಡ ನಾಡಿನಲ್ಲಿ ಉತ್ಸಾಹ ಉದ್ರೇಕವನ್ನು ತುಂಬಿರುವಂತಹ ಉದ್ವೇಗ ತುಂಬಿರುವಂತಹ ವೀರತನವನ್ನು ತುಂಬಿರುವಂತಹ ಏನು ಯುವ ಜನತೆ ಐತಲ್ಲ ಅದು ದೇವಾಲಯ ಇದ್ದಂತ ಏನೈತಲ್ಲ ಅದಕ್ಕೆ ಎಲ್ಲಿ ಅನ್ನುವಂಥದ್ದಿಲ್ಲ, ಅದರ ಹಾರಾಟಕ್ಕೆ ಕೊನೆ ಅನ್ನುವಂಥದ್ದಿಲ್ಲ. ಅದರ ಕೊನೆ ಇರಬೇಕಾದ್ರೆ ಎಲ್ಲಿ ಆಕಾಶಕ್ಕೆ ಗಡಿ ಅಂತ, ಆಕಾಶ ಬಾನೆ ಗಡಿ ಅಂದರೆ ಆಕಾಶಕ್ಕೆ ಗಡಿ ಇದ್ದಂಗೆ, ಅದಕ್ಕೆ ಇಲ್ಲೆಲ್ಲೂ ಗಡಿ ಅಂಥದ್ದೇ ಇಲ್ಲ, ಅದರ ಹಾರಾಟಕ್ಕೆ ಕೊನೆ ಅಂಥದ್ದೇ ಇಲ್ಲ ಅಂತ ಹೇಳ್ತಾರೆ ಕವಿಗಳು. ಬರಲು ಬಿಡವೆಂದಿಗೂ ಅದಕ್ಕೆ ತಡೆವು. ಏನು ನಾವು ಹೊಸ ನಾಡನ್ನು ಕಟ್ಟಾತೀವಲ್ಲ ಅದಕ್ಕೆ ಏನೇ ಅಡೆತಡೆ ಬಂದರೂ ನಾವು ಅದಕ್ಕೆ ಬಿಡುವುದಿಲ್ಲ, ಅದನ್ನು ಹಾರಾಟಕ್ಕೆ ಕೊನೆ ಅನ್ನೋದೇನಿಲ್ಲಲ್ಲ. ಹಾಗೆ ಬರಲು ಬಿಡವೆಂದಿಗೂ ಅದಕ್ಕೆ ತಡೆವು. ನಾವು ಬರಲು ಏನು ಮಾಡೋದಿಲ್ಲ, ಹೊಸ ನಾಡನ್ನು ಕಟ್ಟಲಿಕ್ಕೆ ಏನಾರು ಅಡೆತಡೆಗಳು ಬಂದ್ರೆ ಅದಕ್ಕೆ ನಾವು ಬಿಡುವುದಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ತಡೆಯುವವರು ಬನ್ನಿರು, ಹೊಡೆಯುವವರು ಬನ್ನಿರು. ನೋಡಿ ಅಂದ್ರೆ ಏನು ಹೇಳಕತ್ತಾರಪ್ಪ ಅಂತಂದ್ರೆ, ನಾವೇನು ಹೊಸ ನಾಡನ್ನು ಕಟ್ಟಲಿಕ್ಕೆ ಹೊರಟಿವಲ್ಲ, ಯುವ ಜನತೆ ಎಲ್ಲ ಸೇರಿ ನಾವೇನು ಹೊಸ ನಾಡನ್ನು ಕಟ್ಟಲಿಕ್ಕೆ ಹೋಗಾಕತ್ತೀವಿ, ನೀವು ಯಾರು ತಡೆಯವ್ರದ್ರೇನ ಹೊಡೆಯವ್ರು ಯಾರು ಇದ್ರೇನ ಅವರೆಲ್ಲರೂ ಎದುರಿಗೆ ಬನ್ನಿರಿ, ನಮ್ಮ ಎದುರಿಗೆ ಬಂದು ನಮ್ಮನ್ನು ಮೆಟ್ಟಿ ನಿಲ್ರಿ, ನಮ್ಮ ಎದುರಿಗೆ ನಿಂತ ನೀವು ತಡೆಯವ್ರು ಯಾರು ಇದ್ರೇನ, ನಮ್ಮ ಹೊಡೆಯವ್ರು ಯಾರು ಇದ್ರೇನ ಅವರೆಲ್ಲರೂ ನಮ್ಮ ಎದುರಿಗೆ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕನ್ನಡ ನಾಡಿನಲ್ಲಿ ನಾವೇನು ಹೊಸ ನಾಡನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಮ್ಮತದಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಲ್ಲ, ನಾವೆಲ್ಲ ಹೋಗೋರನ್ನ ನೀವು ಯಾರು ತಡೆಯುವಂಥ ಶಕ್ತಿ ಐತೆ ನಿಮ್ಗೆ, ಹೊಡೆಯುವಂಥ ಶಕ್ತಿ ಐತೆ ನಿಮ್ಗೆ, ನೀವೆಲ್ಲರೂ ಎಲ್ಲಿ ಬರ್ರಿ, ನಮ್ಮ ಎದುರಿಗೆ ಬರ್ರಿ ಅಂತ ಕವಿಗಳು ಹೇಳಕತ್ತಾರ. ಕೆಡೆ ನುಡಿಯುವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ. ಯಾರಾದ್ರು ತಡೆಯವ್ರಿದ್ದೀರಿ ಬರ್ರಿ, ಯಾರು ಹೊಡೆಯವ್ರಿದ್ದೀರಿ ನಮ್ಮ ಎದುರಿಗೆ ಬನ್ನಿರಿ. ಕೆಡೆ ನುಡಿಯುವಂಥ ನಮ್ಮ ಕನ್ನಡದ ಬಗ್ಗೆ ಏನಾದರೂ ಕೆಟ್ಟದ್ದನ್ನು ಮಾತನಾಡುವವರು ಅಥವಾ ಕೆಟ್ಟದ್ದನ್ನು ವಿಚಾರ ಮಾಡುವಂಥ ಪ್ರವೃತ್ತಿ ಏನಾರು ಇರುವಂಥ ಕೆಟ್ಟ ಜನರು ಏನಾರು ಇದ್ದೀರೇನ ಅವರೆಲ್ಲರೂ ನಮ್ಮ ಎದುರಿಗೆ ಬಂದು ನಿಂದ್ರಿ. ನಮ್ಮನ್ನ ಹೊಸ ನಾಡನ್ನು ಕಟ್ಟಕ್ಕೆ ನಾವೇನು ಹೊರಟಿವಲ್ಲ, ಕನ್ನಡ ನಾಡನ್ನು ಕಟ್ಟಲಿಕ್ಕೆ ನಾವೇನು ಹೊರಟಿವಲ್ಲ, ಸದೃಢವಾದಂತಹ ನಾಡನ್ನು ಕಟ್ಟಲಿಕ್ಕೆ ನಾವೇನು ಹೊರಟಿವಲ್ಲ, ನೀವು ಏನಾದ್ರು ತಡೆಯುವಂಥ ಸಾಕತ್ತೈತನ ನೀವು ನಮ್ಮ ಎದುರಿಗೆ ಬರ್ರಿ ಅಂತ ಹೇಳಕತ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾದಂತಹ ಲೈನ್ ಇದೆ. ತಡೆಯುವವರು ಬನ್ನಿರೋ, ಹೊಡೆಯುವವರು ಬನ್ನಿರೋ, ಕೆಡೆ ನುಡಿಯುವ ಕೆಡೆ ಬಗೆಯುವ ಕೆಡಕು ಜನರೇ ಬನ್ನಿ. ನೋಡಿ, ನೀವೇನಾದ್ರು ಕನ್ನಡದ ಬಗ್ಗೆ ಕೆಟ್ಟದನ್ನು ಮಾತಾಡುವಂಥ ಪ್ರವೃತ್ತಿಗಳಂಥ ಜನರು ಏನಾರಿದ್ರೆ ಅವರು ನಮ್ಮ ಎದುರಿಗೆ ಬರ್ರಿ ಅಂತ ಹೇಳ್ತಾರೆ. ಕೊಟ್ಟಿವಿದೋ ವೀಳೆಯವನು. ವೀಳೆ ಅಂತಂದರೆ
ಆಹ್ವಾನ ಅಂತ ಅರ್ಥ ಆಗುತ್ತೆ. ಹೌದಾ? ನಾವು ನಿಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ನೀವೇನು ಕೆಟ್ಟ ಜನ ಇರೋದಿಲ್ಲ, ಪಿತೂರಿ ಮಾಡುವಂಥ, ಕನ್ನಡದ ಬಗ್ಗೆ ಪಿತೂರಿ ಮಾಡುವಂತಹ, ಕನ್ನಡ ನಾಡಿನ ಬಗ್ಗೆ ಪಿತೂರಿ ಮಾಡುವಂಥ ಏನು ಜನ ಇದಾರಲ್ಲ, ಕೆಟ್ಟ ಜನರು ಏನಾರಲ್ಲ, ಅವರಿಗೆ ನಾವೇ ಆಹ್ವಾನವನ್ನು ಕೊಡಾಕತ್ತೀವಿ. ಬರ್ರಿ ಅಂತ ನಾವೇ ನಿಮ್ಗೆ ಆಹ್ವಾನವನ್ನು ಕೊಡಾಕ ನಿಮ್ಮನ್ನ ಕರೆಯಾಕತ್ತೀವಿ. ಕೊಟ್ಟೆವಿದು ವೀಳೆಯವನು ಅಂದರೆ ವೀಳೆಯವನು ಹೇಳಿದ್ನಲ್ಲ, ಆಹ್ವಾನವನ್ನು ನಾವು ಕೊಡಾಕತ್ತೀವಿ. ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ. ನೋಡಿ, ಹಾಗಂದ್ರೆ ಮಸನ ಅಂದರೆ ಇಲ್ಲಿ ಸಮಾಧಿ ಅಂತ ಅರ್ಥವನ್ನು ಕೊಡುತ್ತೆ. ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ. ನಾವೇನು ಹೊಸ ನಾಡನ್ನು ಕಟ್ಟಲಿಕ್ಕೆ, ಏನು ಕನ್ನಡ ನಾಡನ್ನು ಕಟ್ಟಲಿಕ್ಕೆ ಏನು ಹೊರಟಿದ್ದಿಲ್ಲ, ಕರ್ನಾಟಕ ಏಕೀಕರಣವನ್ನು ಮಾಡಲಿಕ್ಕೆ ನಾವೇನು ಹೊರಟಿದ್ದೀವಲ್ಲ, ನೀವೇನಾರು ತಡೆಯೋರಿದ್ರೆ ಬರ್ರಿ, ನೀವು ಯಾರೇ ಏನಾರು ತಡೆದ್ರು ಕೂಡ ನಾವು ನಿಮ್ಮ ಸಮಾಧಿ ಮೇಲೆ ಆದರೂ ನಾವೇನು ಮಾಡ್ತೀವಿ, ನಮ್ಮ ಕನ್ನಡ ನಾಡನ್ನು ಕಟ್ತೀವಿ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಸುಖದ ಬೀಡೊಂದನ್ನು. ನೋಡಿ, ನಾವು ಸುಖದಿಂದ ಕೂಡುವಂತಹ ಒಂದು ಕನ್ನಡ ನಾಡನ್ನು, ಸಮೃದ್ಧವಾಗಿರುವಂತಹ, ಸಂಪತ್ಭರಿತವಾಗಿರುವಂಥ ಒಂದು ಕನ್ನಡ ನಾಡನ್ನು ನಾವು ಕಟ್ತೀವಿ. ನೀವು ಯಾರೇ ತಡೆದ್ರು ಕೂಡ ನಿಮ್ಮ ಸಮಾಧಿ ಮೇಲಾದರೂ ಸರಿ ನಾವು ಕನ್ನಡ ನಾಡನ್ನು ಕಟ್ತೀವಿ ಅಂತ ಹೇಳ್ತಾರೆ. ನೋಡ್ರಿ, ಅಂತಹ ಅದ್ಭುತವಾದಂತಹ ಲೈನ್ ಇದೆಯಲ್ಲ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಸುಖದ ಬೀಡೊಂದನ್ನು. ನೀವು ಯಾರೇ ಏನೇ ತಡೆದ್ರು ಕೂಡ ನಾವು ಬಿಡಂಗೇನೆ ಇಲ್ಲರಿ, ನಾವು ಕನ್ನಡ ನಾಡನ್ನು ಕಟ್ತೀವಿ ಅಂದ್ರೆ ಕಟ್ತೀವಿ. ನಾವು ನಿಮ್ಮ ಮಸನದ ಮೇಲೆ, ನಿಮ್ಮ ಸಮಾಧಿ ಮೇಲಾದರೂ ಸರಿ ನಾವು ಹೊಸ ನಾಡನ್ನು ಕಟ್ತೀವಿ ಅಂತ ಹೇಳಿ ಕವಿಗಳು ಇಲ್ಲಿ ಹೇಳ್ತಾರೆ. ನೋಡಿ ಮಕ್ಕಳೇ, ಕನ್ನಡ ನಾಡು ಆಗುವಂತಹ ಸಂದರ್ಭದಲ್ಲಿ ಕವಿಗಳು ಇಂಥ ಅದ್ಭುತವಾಗಿರುವಂತಹ ಒಂದು ಗೋಪಾಲಕೃಷ್ಣ ಅಡಿಗರು ಅದ್ಭುತವಾಗಿರುವಂತಹ ಒಂದು ಕವಿತೆಯನ್ನು ರಚನೆ ಮಾಡಿದ್ದಾರೆ. ಹೌದಾ? ನಾನೀಗ ಮೊದಲೇ ಹೇಳಿದೆ ಏನಂತ ಮಕ್ಕಳೇ, ನೀವು ಈ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಂಡ್ರೆ ತಿಳ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಈ ಪದ್ಯ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ನಾವು ಆಡ್ತಿರುವಂತಹ ಭಾಷೆಯಲ್ಲಿ ಸಾಮಾನ್ಯವಾಗಿರುವಂತಹ ಪದಗಳನ್ನೇ ಬಳಸಿ ಎಂತಹ ಕನ್ನಡ ನಾಡನ್ನು ಕಟ್ಟಲಿಕ್ಕೆ ಅಂತಹ ಅದ್ಭುತವಾದಂತಹ ಕರೆಯನ್ನು ಕೊಟ್ಟಿದ್ದಾರಲ್ಲ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಸುಖದ ಬೀಡೊಂದನ್ನು ಅಂತ ಕವಿಗಳು ಇಲ್ಲಿ ಹೇಳ್ತಾರೆ. ನೋಡಿ ಮಕ್ಕಳೇ, ಆಗಿನ ಕಾಲದಲ್ಲಿರ್ತಕ್ಕಂತಹ ಒಂದು ಧನಾತ್ಮಕ ಚಿಂತನೆಯನ್ನು, ಧನಾತ್ಮಕವಾಗಿರುವಂತಹ ಭಾವನೆಯನ್ನು ಮೂಡಿಸಿರುವಂತಹ ಒಂದು ಪದ್ಯ ಅಂತಲೇ ಇದು ಹೇಳ್ಬೋದು. ಯಾಕಂದರೆ ಗೋಪಾಲಕೃಷ್ಣ ಅಡಿಗರು ಆಗಿನ ಕಾಲದಲ್ಲಿ ಯುವ ಜನತೆಗೆ ಎಂತಹ ಒಂದು ಸಂದೇಶವನ್ನು ಸಾರಿದ್ದಾರೆ ಅಂತೇಳಿ ನಾವು ಈ ಪದ್ಯದ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಓದು ವಿದ್ಯಾರ್ಥಿಗಳೇ, ಈ ಪದ್ಯದ ಸಂಪೂರ್ಣ ಸಾರಾಂಶ ನಿಮಗೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತಾ ನಾನು ಇನ್ನೊಂದು ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.